ಸ್ನೇಹಿತರೆ ನಮಸ್ಕಾರ, ನನ್ನ ಹೊಸ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕಿಷ್ಕಿಂದ ವಾಟರ್ ಪಾರ್ಕ್ ಅಂತಂದು, ಹೊಸಪೇಟೆ ಹತ್ರ ಕಿಷ್ಕಿಂದಿ ವಾಟರ್ ಪಾರ್ಕ್ ಅಂತಂದು ಯಾರ್ಯಾರು ಬಂದಿದ್ದಾರೆ ಅಂತ ತೋರಿಸ್ತೀನಿ ನನ್ನ ಜೊತೆ. ಇಲ್ಲಿ ನೋಡ್ರಿ, ಇವರೆಲ್ಲ ಕಳ್ಳರು ಕಣ್ಣಂಗೆ ಕಾಣ್ತಾರೆ. ಇವರು ನಮ್ಮ ಫ್ರೆಂಡ್ಸ್ ಅಂತೆ, ನನಗೂ ಗೊತ್ತಿಲ್ಲ, ಕಳ್ಳರಿದ್ದಂಗೆ ಅವ್ರೆ. ಸೊ ಇವಾಗ ಪಾರ್ಕ್ ಒಳಗೆ ಎಂಟ್ರಿ ಆಗುವ, ನೋಡುವ ಏನೇನು ಎಂಜಾಯ್ ಇರುತ್ತೆಲ್ಲ. ಸೊ ತೋರಿಸುವ ಬನ್ನಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಸಲ ಬೇಸಿಗೆ ಆಗಿರೋದ್ರಿಂದ ಬಹಳಷ್ಟು ಜನ ಬರ್ತಾರೆ. ಇದು ಅಂಜನಾದ್ರಿ ಬೆಟ್ಟದಿಂದ ಒಂದು 8 ಕಿಲೋಮೀಟರ್ ದೂರ ಇದೆ ಅಷ್ಟೇ. ನೋಡಿ ನಮ್ಮ ಹುಡುಗರೆಲ್ಲ ಟಿಕೆಟ್ ಕಟ್ಟಕ್ಕೆಲ್ಲ ನಿಂತಿದ್ದಾರೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರ್ದ್ಬಿಡ್ತೀನಿ. ನಾನು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ. ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲಿ ಫುಲ್ಫಿಲ್ ಮಾಡೋ ಅಷ್ಟಿಲ್ಲ. ನಾನು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೆ. ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲಿ ಫುಲ್ಫಿಲ್ ಮಾಡೋ ಅಷ್ಟಿಲ್ಲ. ಅಲ್ಲ, ಕೊಟ್ಟರೆ 250 ರೂಪಾಯಿ 300 ರೂಪಾಯಿ ಕೆಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇದು ಮಾಡ್ತಾರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಏನೋ ಕಂದಲೆ, ಏನೋ 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 ಯುದ್ಧಕ್ಕೆಲ್ಲ ರೆಡಿ ಆಗಿದೀವಿ. ಒಬ್ಬೊಬ್ಬನು ಡಿಸೈನ್ ಆಗವ್ರೆ. ನಿಲ್ಸು.
ನೀವು ಇಷ್ಟ ತನಕ ನೋಡಿದ್ದು ವಿಡಿಯೋ ಸ್ವಲ್ಪ ಅಷ್ಟೇ, ಅದರಲ್ಲಿ ಕ್ಷಣಿಕ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು. ಸೊ ಎಂಜಾಯ್ ಮಾಡೋದ್ರಲ್ಲಿ ಭಾಳ ವಿಡಿಯೋ ಫೋಟೋಗ್ರಫಿ ಮಾಡಿಲ್ಲ. ಸೊ ಇವತ್ತಿನ ಈ ವ್ಲಾಗು ತುಂಬ ಎಂಟರ್ಟೈನ್ಮೆಂಟ್ಫುಲ್ ಆಗಿ ಇತ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್ ಬಾಯ್.